ಬೆಂಗಳೂರಲ್ಲಿದ್ದೆ ಆರ್ ಸಿ ಬಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಅಮ್ಮನ ಪ್ರೀತಿ ಮಾಡಿಲ್ಲ ಅಂತ ಅರ್ಥ. ಅಡ್ವಾಂಟೇಜ್ ನೋಡಕ್ಕೆ ಹೋದ್ರೆ ಆರ್ ಸಿ ಬಿಗಿದೆ, ಬಿಕಾಸ್ ಅವರು ಲಾಸ್ಟ್ ಮ್ಯಾಚ್ ತಾನೇ ಜಿ ಟಿ ಮೇಲೆ ಗೆದ್ದಿದ್ದಾರೆ. ವೆಂಕಟೇಶ್ ನಾಯರ್ ಆ್ಯಂಡ್ ವಿರಾಟ್ ಕೊಹ್ಲಿನೇ ಕಂಟಿನ್ಯೂ ಆಗಬೇಕು, ಸಾಲ್ಟ್ ಬೇಡ. ಬಟ್ ಜಿ ಟಿಗೂ ಹೋಮ್ ಅಡ್ವಾಂಟೇಜ್ ಇದೆ, ಸೊ ಹೇಗಾಗುತ್ತೆ ಗೊತ್ತಿಲ್ಲ. ಬಟ್ ನಮ್ಮ ಆರ್ ಸಿ ಬಿನೇ ಗೆಲ್ಲಬೇಕು ಅಂತ ನಮ್ಗೆ ಇಷ್ಟ. ಎಲ್ಲ ನೋಡಿದ್ದೀನಿ, ನಮ್ಮ ಆರ್ ಸಿ ಬಿನೇ ಪಕ್ಕ ಗೆಲ್ಲೋದು. ಆಲ್ ದಿ ಬೆಸ್ಟ್ ಆರ್ ಸಿ ಬಿ ಆ್ಯಂಡ್ ಟೀಮ್. ಆರ್ ಸಿ ಬಿ ಮತ್ತು ಗುಜರಾತ್ ಹೈ ವೋಲ್ಟೇಜ್ ಫೈನಲ್ ಮ್ಯಾಚ್ ಇದೆ, ಯಾವ್ದು ವಿನ್ ಆಗುತ್ತೆ ಅಂತ? ಆರ್ ಸಿ ಬಿನೇ ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅಡ್ವಾಂಟೇಜ್ ನೋಡಕ್ಕೆ ಹೋದ್ರೆ ಆರ್ ಸಿ ಬಿಗಿದೆ, ಬಿಕಾಸ್ ಅವರು ಲಾಸ್ಟ್ ಮ್ಯಾಚ್ ತಾನೇ ಜಿ ಟಿ ಮೇಲೆ ಗೆದ್ದಿದ್ದಾರೆ. ಬಟ್ ಜಿ ಟಿಗೂ ಹೋಮ್ ಅಡ್ವಾಂಟೇಜ್ ಇದೆ, ಸೊ ಹೇಗಾಗುತ್ತೆ ಗೊತ್ತಿಲ್ಲ. ಬಟ್ ನಮ್ಮ ಆರ್ ಸಿ ಬಿನೇ ಗೆಲ್ಲಬೇಕು ಅಂತ ನಮ್ಗೆ ಇಷ್ಟ. ಎಷ್ಟು ಸ್ಕೋರ್ ಆಗ್ಬೋದು? ಫಸ್ಟ್ ಬ್ಯಾಟಿಂಗ್ ಅದು ಆಗ್ಬೋದು ಅಥವಾ ಫಸ್ಟ್ ಬೌಲಿಂಗ್ ಆದರೆ ಬೆಸ್ಟ್? ಅಹಮದಾಬಾದ್ ಹೈ ಸ್ಕೋರಿಂಗ್ ಗ್ರೌಂಡ್, ಅದಕ್ಕೆ ಜಿ ಟಿ ಇದುವರೆಗೂ ನೆನ್ನೆ ಮ್ಯಾಚಲ್ಲೆಲ್ಲ 214 ಎಲ್ಲ ಚೆನ್ನಾಗಿ ಚೇಸ್ ಮಾಡಿದೆ. 250 ಹೊಡೆದ್ರೆ ತುಂಬ ಅಡ್ವಾಂಟೇಜ್ ಇದೆ ಅನಿಸುತ್ತೆ. ಐ ಥಿಂಕ್ ಟಾಸ್ ಗೆದ್ದು ಬ್ಯಾಟಿಂಗ್ ಆಡ್ತಾರೆ ಅಂತ ಅನಿಸುತ್ತೆ, ಗೊತ್ತಿಲ್ಲ, ನಾನೇನು ಎಕ್ಸ್ಪರ್ಟ್ ಅಲ್ಲ. ಐ ಥಿಂಕ್ ಸೊ. ಬ್ಯಾಟಿಂಗ್ 250 ಮಾಡಿದ್ರೆ ಜಿ ಟಿ ಮೇಲೆ ಗೆಲ್ಲೋದು ಸ್ವಲ್ಪ ಸುಲಭ ಇದೆ, ಬಿಕಾಸ್ ಅವ್ರು ಅಷ್ಟು ಚೇಸ್ ಮಾಡಿಲ್ಲ ಯಾವತ್ತೂ. ಸೊ ಅದಕ್ಕೆ ಬ್ಯಾಟಿಂಗ್ ಇಸ್ ಬೆಟರ್ ಅಂತ ನನಗೆ ಅನಿಸುತ್ತೆ. ಇಂಡಿವಿಜುವಲ್ ಸ್ಕೋರ್ ಯಾರ್ದು ಗುಡ್ ಸ್ಕೋರ್ ಬರ್ಬೋದು ನಾಳೆ ಅಂತ? ಆರ್ ಸಿ ಬಿಲಿ ಟಾಪ್ 4 ಎಲ್ಲ ತುಂಬ ಒಳ್ಳೆ ಫಾರ್ಮಲ್ಲಿದ್ದಾರೆ. ಎಲ್ಲರೂ ಐ ಥಿಂಕ್ ಎಲ್ಲರೂ ಕಾಂಟ್ರಿಬ್ಯೂಟ್ ಸ್ವಲ್ಪ ಮಾಡೇ ಮಾಡ್ತಾರೆ. ನಂಗೆ ಅನಿಸುತ್ತೆ ರಜತ್ ಪಾಟಿದಾರ್ ಸೂಪರಾಗಿ ಆಡ್ತಾ ಇದ್ದಾರೆ. ಅವರೇನೆ ನಾಳೆ ಮೇ ಬಿ ಗೇಮ್ ಚೇಂಜರ್ ಆದರೂ ಆಗ್ಬೋದು. ಅವರೇ ಲೈಕ್ ಲಾಸ್ಟ್ ಟೈಮ್ ಅವರು ಜಿ ಟಿ ಮೇಲೆ ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಅದಕ್ಕೆ ರಜತ್ ಪಾಟಿದಾರ್ ಚೆನ್ನಾಗಿ ಮಾಡ್ತಾರೆ ನಂಗೆ ಅನಿಸುತ್ತೆ. ಬೌಲಿಂಗ್ ಲೈನಪ್ ಹೇಗಿರುತ್ತೆ? ಭುವಿ, ಹೆಜಲ್ವುಡ್ ಇದ್ದಾರೆ, ಕೃಣಾಲ್ ಇದ್ದಾರೆ, ಎಲ್ಲರೂ ನನ್ನ ಫೇವ್ರೆಟ್ ಬೌಲರ್ಸೇ. ಭುವಿ ಅಂತೂ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಹೀ ಈಸ್ ದ ಬೆಸ್ಟ್ ಟೂರ್ನಮೆಂಟಲ್ಲಿ. ಅವರೇ ಪರ್ಪಲ್ ಕ್ಯಾಪ್ ಗೆಲ್ಲಿ ಅಂತ ನನ್ನ ಆಸೆ. ಸೊ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೇಸಲ್ವುಡ್ ಇಷ್ಟು ಮ್ಯಾಚಲ್ಲಿ ಒಂಚೂರು ಓಕೆ, ಬಟ್ ನಾಳೆ ಅವರು ಮ್ಯಾಚ್ ವಿನ್ನರಾಗಿ ಬಂದರೂ ಬರ್ಬೋದು, ನೋ ಡೌಟ್ಸ್. ಹೀ ಈಸ್ ಆಲ್ಸೋ ಪ್ರೂವನ್ ಚಾಂಪಿಯನ್. ಸೊ ಅವರು ಆ್ಯಂಡ್ ಕೃಣಾಲ್ ಈಗ ಬ್ಯಾಟಿಂಗಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಬೌಲಿಂಗಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅವರು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಯಾವುದು ಮೆಮೊರೇಬಲ್ ಇನ್ನಿಂಗ್ಸ್ ಆಗಿತ್ತು ಈ ಸರ್ತಿ ಆರ್ ಸಿ ಬಿಗೆ? ನಿಮ್ಗೆ ತುಂಬ ಇಷ್ಟ ಆದ ಮ್ಯಾಚ್ ಯಾವುದು? ನನಗೆ ಮ್ಯಾಚ್ ತುಂಬ ಇಷ್ಟ ಆಗಿರೋದ್ರೆ ಲಾಸ್ಟ್ ಕ್ವಾಲಿಫೈಯರ್ 1 ಅಂತಲೇ ಹೇಳ್ಬೋದು. ರಜತ್ ಪಾಟಿದಾರ್ ಆಡ್ದಂಥ ಇನ್ನಿಂಗ್ಸ್, ಐ ಥಿಂಕ್ ದಟ್ಸ್ ದ ಬೆಸ್ಟ್ ಇನ್ನಿಂಗ್ಸ್ ಆಫ್ ಹಿಸ್ ಲೈಫ್. ಅದು ಟೀಮ್ ವಿನ್ನಿಂಗ್ ಕಾಂಟ್ರಿಬ್ಯೂಟ್ ಮಾಡಿ, ಲೈಕ್ ಫಸ್ಟ್ 9-8 ಬಾಲ್ಸ್ ಟೈಮ್ ತೊಗೊಂಡು ಆಮೇಲೆ ಚೆನ್ನಾಗಿ ಒಳ್ಳೆ ಟೀಮ್ನ ಒಳ್ಳೆ ಪೊಸಿಷನ್ಗೆ ಕರ್ಕೊಂಡೋಗೋದಿದೆಯಲ್ಲ, ದಟ್ ಈಸ್ ಟ್ರೂಲಿ ಕಮೆಂಡೆಬಲ್. ಐ ಥಿಂಕ್ ಅವರಿಂದನೇ ನಾವು ಮ್ಯಾಚ್ ಗೆದ್ದಿದ್ದು ಅಂತ ಹೇಳ್ಬೋದು. ಅದರಿಂದ ಸ್ಕೋರ್ ಅದರಿಂದನೇ ಜಾಸ್ತಿ ಆಗಿದ್ದು. ಸೊ ಹೀ ಈಸ್ ಟ್ರೂಲಿ ವೆರಿ ಗುಡ್. ಆಸ್ ಕ್ಯಾಪ್ಟನ್ಸಿನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ರಜತ್ ಪಾಟಿದಾರ್. ಕ್ಯಾಪ್ಟನ್ಸಿ ಇರ್ಬೋದು, ಬೌಲಿಂಗ್ ಚೇಂಜಸ್ ಇರ್ಬೋದು, ಅವ್ರ ಬ್ಯಾಟಿಂಗ್ ಅಪ್ರೋಚ್ ಇರ್ಬೋದು, ಸುಮ್ಮನೆ ಎಲ್ಲ ಹೊಡಿತಾ ಇದ್ದಾರೆ ಅಂತಲ್ಲ, ಎಲ್ಲ ಟೈಮಿಂಗ್ ಮಾಡಿ ಹೊಡಿತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ರಜತ್. ಸ್ಟೇಡಿಯಂಗೆ ಹೋಗಿ ಮ್ಯಾಚ್ ನೋಡಿದ್ರೆ ಹೇಗೆ? ಇಲ್ಲ ಸರ್, ಹೋಗಿಲ್ಲ. ಟಿಕೆಟ್ ಸಿಗಬೇಕಲ್ವಾ ಸರ್? ಇಲ್ಲ 100% ಇದೆ ಸರ್. ವೈಭವ್ ಸೂರ್ಯವಂಶಿ ಆಟದ ಬಗ್ಗೆ ಏನು ಅನಿಸುತ್ತೆ? ಅವ್ರು ಜಸ್ಟ್ 15 ಇಯರ್ಸ್. ಅದೇ ಸರ್, ಅದನ್ನು ನೋಡಿದ್ರೆ ಮಾತುಗಳೇ ಸಾಲಲ್ಲ ಅಂತ ಹೇಳ್ಬೋದು. 15 ಇಯರ್ಸ್ ಇದ್ಕೊಂಡು ಈ ಲೆವೆಲ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಬೇರೆಯವರೇ ಅವ್ರ ಮುಂದೆ ಏನೂ ಇಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಇಷ್ಟು ವಯಸ್ಸಿಗೂ ನೆನ್ನೆ ಮ್ಯಾಚ್ ನೋಡಿ, ಅವ್ರ ನ್ಯಾಚುರಲ್ ಗೇಮೇನೋ ಬರೀ 4-6 ಹೊಡಿಯೋದು. ಬಟ್ ಟೈಮ್ ತೊಗೊಂಡು ಮೆಚುರಿಟಿ ತೋರಿಸಿ ಅಡ್ಯಾಪ್ಟ್ ಆಗಿ ಇನ್ನಿಂಗ್ಸಿಗೆ ಬಾಲ್ಸ್ ನೋಡಿಕೊಂಡು ಅವ್ರ ಟೀಮ್ ಆ ಸ್ಕೋರ್ಗೆ ಹೋಯ್ತು ನೆನ್ನೆ ಅಂತ ಅಂದರೆ 214 ಅವ್ರದ್ದೇ ಕಾಂಟ್ರಿಬ್ಯೂಷನ್ ಇದೆ. 97 ಅಲ್ಲೂ ನಾನು 3 ಸಿಂಗಲ್ಸ್ ತೊಗೊಂಡು 100 ಮಾಡ್ಕೋಬೋದು ಅಂತ ಇರ್ಬೋದಿತ್ತು. ಬಟ್ ಅಲ್ಲೂ ಅವರು ಟೀಮ್ನೇ ಫಸ್ಟ್ ಹಾಕ್ಕೊಂಡು 2 ಇನ್ನಿಂಗ್ಸ್ ಬ್ಯಾಕ್ ಟು ಬ್ಯಾಕ್ ಅವ್ರು 90s ಔಟ್ ಆಗಿದ್ದು. ಬಟ್ ಸ್ಟಿಲ್ ಆ ಚಿಕ್ಕ ಏಜಿಗೆ ಅಷ್ಟು ಮೆಚುರಿಟಿ ತೋರಿಸಿ ಆ ಲೆವೆಲ್ ಆಡ್ತಿರೋದು. ನೆಕ್ಸ್ಟ್ ಟೀಮ್ ಇಂಡಿಯಾಗೆ ಡೈರೆಕ್ಟಾಗಿ ಅವ್ರನ್ನ ಕರ್ಕೋಬೇಕು ಅಂತ ಅವರು ಪೊಟೆನ್ಷಿಯಲ್ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಐ ಥಿಂಕ್ ಹೀ ಈಸ್ ಫ್ಯಾಂಟಾಸ್ಟಿಕ್. ಅವ್ರಿಗಿನ್ನ ಮುಂದೆ ಒಳ್ಳೆ ಫ್ಯೂಚರ್ ಇದೆ. ಇನ್ನು ಜಸ್ಟ್ 15, ಇನ್ನೂ 20 ಇಯರ್ಸ್ ಕೂಡ ಆಡ್ಬೋದು. ಸೊ ಆಲ್ ದ ಬೆಸ್ಟ್ ಟು ಹಿಮ್ ಅಷ್ಟೇ. ನಾಳೆ ಆರ್ ಸಿ ಬಿನೇ ಗೆಲ್ಲೋದು. ಜೈ ಆರ್ ಸಿ ಬಿ. ಸ್ಕೋರ್ ಮಾಡ್ಬೋದು ನಾಳೆ ಆರ್ ಸಿ ಬಿ? ನಾಳೆ 240 ಪ್ಲಸ್ 240+ ಸ್ಕೋರ್. ಗುಜರಾತ್ ಟೈಟನ್ಸ್ ಹೊಡೆಯಲ್ಲ ಅನ್ಸುತ್ತೆ ಅಷ್ಟನ್ನು? ಹೊಡೆಯಲ್ಲ, 160ಗೆ ಆಲ್ ಔಟ್ ಆಗ್ತಾರಲ್ಲ. 160 ಆಲ್ ಔಟ್ ನೋಡ್ಬಿಟ್ಟಿದೆ ಹಾಗಾದ್ರೆ. ಹಾಂ ಹೌದು. ವಿರಾಟ್ ಟೆಸ್ಟ್ ಮಾಡ್ಬೋದು ನಾಳೆ? ವಿರಾಟು ಹಾಫ್ ಸೆಂಚುರಿ ಅಂತ ಹೊಡೆದಿದ್ದಾನೆ. ಹಾಂ, ಅಲ್ಲಿ ಸೆಂಚುರಿ ಹೇಳ್ತಾ ಇದ್ರಪ್ಪ ಫ್ರೆಂಡ್ಸ್. ಹಾಫ್ ಸೆಂಚುರಿ ಫಿಕ್ಸು. ಸೆಂಚುರಿ ನೋಡಬೇಕು. ಬೌಲಿಂಗ್ ಲೈನಪ್ ಹೇಗಿರುತ್ತೆ ನಾಳೆ ಆರ್ ಸಿ ಬಿ? ಬೌಲಿಂಗ್ ಲೈನಪ್ ಸೇಮ್ ಜಿ ಟಿ ಮೇಲೆ ಕ್ವಾಲಿಫೈರಲ್ಲಿ ಏನು ಆಡಿದ್ರು ಅದೇ ಆಡ್ತಾರೆ. ಅವ್ರಿಗೆ ಹೋಮ್ ಗ್ರೌಂಡ್ ಅಹಮದಾಬಾದ್, ಸೊ ಅವರು ಕಮ್ಬ್ಯಾಕ್ ಮಾಡ್ಬೋದು. ಅವರು ಕಮ್ಬ್ಯಾಕ್ ಮಾಡ್ಬೋದು, ಬಟ್ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇದೆ. ಬಟ್ ಆರ್ ಸಿ ಬಿನೇ ಗೆಲ್ಲುತ್ತೆ. ಓಕೆ, ಓಪನರ್ಸ್ ಆಗಿ ಯಾರು ಹಿಡಿಬೇಕು ಅನ್ಸುತ್ತೆ? ವೆಂಕಟೇಶ್ ಅವರು ಕಂಟಿನ್ಯೂ ಆಗಬೇಕಾ? ವೆಂಕಟೇಶ್ ನಾಯರ್ ಆ್ಯಂಡ್ ವಿರಾಟ್ ಕೊಹ್ಲಿನೇ ಕಂಟಿನ್ಯೂ ಆಗಬೇಕು. ಸಾಲ್ಟ್ ಬೇಡವಾ? ಸಾಲ್ಟ್ ಬೇಡ. ಸಾಲ್ಟ್ ಇನ್ನ ಇಂಜುರಿ ಇದ್ದಾನೆ, ಸೊ ರಿಸ್ಕ್ ಬೇಡ. ಏನಾದ್ರು ಚೇಂಜಸ್ ಆಗುತ್ತೆ ಅನ್ಸುತ್ತೆ ಆರ್ ಸಿ ಬಿ ನಾಳೆ ಟೀಮ್ ಅಥವಾ ಸೇಮ್ ಟೀಮ್? ಇಲ್ಲ, ಸೇಮ್ ಟೀಮ್ ಇರುತ್ತೆ. ಸುಯಾಶ್ ಶರ್ಮಾ ಇನ್ನು ಆಗ್ತಾರೆ. ಓಕೆ ಬ್ರದರ್, ಏನು ಹೇಳ್ತೀರಾ ನಾಳೆ ಯಾವ್ದು ಆಗುತ್ತೆ? ಆರ್ ಸಿ ಬಿ ಎಷ್ಟು ಸ್ಕೋರ್ ಆಗ್ಬೋದು ನಾಳೆ ಆರ್ ಸಿ ಬಿ? 250 ಮೇಲೆ.
250 ಮೇಲೆ 250 ಮೇಲೆ ಜೋಶ್ ಆಗಿರುತ್ತೆ ನಾಳೆ ಬೆಂಗಳೂರಲ್ಲಿ ಗೆದ್ರೆ ಫುಲ್ ಜೋಶು ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಸಾಯ್ದು ಮತ್ತೆ 8 ವಿಕೆಟ್ ಜೋರಾಗಿ ಎಲ್ಲರೂ ಆಲ್ ದ ಬೆಸ್ಟ್ ಹೇಳ್ಬಿಡಿ ಆರ್ಸಿಬಿಗೆ ಓಕೆ ಆರ್ಸಿಬಿ ಕರ್ನಾಟಕ ಫ್ಯಾನ್ಸ್ ಫುಲ್ ಜೋಶಲ್ಲಿದ್ದಾರೆ ಆರ್ಸಿಬಿ ವಿನ್ ಆಗುತ್ತೆ ಅಂತ ಹೇಳಿ. ಇಲ್ಲ ಜಿ ಟಿ ವಿನ್ ಆಗೋದು ಪಕ್ಕ ನಾಳೆ ಜಿಟಿ ಪಕ್ಕ ವಿನ್ ಆಗುತ್ತೆ. ವಿನ್ ಆಗೋದು ಓಕೆ ಎಷ್ಟು ಸ್ಕೋರ್ ಮಾಡ್ಬೋದು ಹಾಗಾದ್ರೆ ಜಿಟಿ? 220 to 40 ಮಾಡ್ಬೋದು. ಫಸ್ಟ್ ಬ್ಯಾಟಿಂಗ್ ಇದ್ರೆ ಮಾಡುತ್ತೆ. ಫಸ್ಟ್ 220 230. ಹಾಂ, ಓಕೆ ಆರ್ಸಿಬಿ ಕೂಡ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಮೊನ್ನೆ 255 ರನ್ಸ್ ಮಾಡಿದ್ದಾರೆ. ಚೇಸಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಮಾಡೋದು. ಹಾಂ, ಯಾಕೆ ನೀವು ಜಿಟಿ ಫ್ಯಾನ್ ಆಗಿದ್ದೀರಿ? ನಾವು ಜಿ ಟಿ ಫ್ಯಾನ್ ಅಲ್ಲ, ಸಪೋರ್ಟ್ ಮಾಡೋ ಜಿ ಟಿಗೆ. ಸಪೋರ್ಟ್ ಮಾಡೋದು. ಯಾರು ಇಷ್ಟ ಆಗ್ತಾರೆ ನಿಮಗೆ ಜಿಟಿಯಲ್ಲಿ? ಜಿ ಟಿಲಿ ಸಾಯಿ ಸುದರ್ಶನ್. ಸಾಯಿ ಸುದರ್ಶನ್ ಮತ್ತೆ ಸಾಯಿ ವಿಕೆಟ್ ಆಗಿಬಿಟ್ಟಿದ್ದಾರೆ ಬ್ರದರ್, 2 ಮ್ಯಾಚ್ 2 ಇನ್ನಿಂಗ್ಸಲ್ಲಿ. ಅದು ಆಗುತ್ತೆ ಅವಾಗ. ನೆಕ್ಸ್ಟ್ ಯಾರು ಚೆನ್ನಾಗಿ ವಿಕೆಟ್ ತೆಗಿಬೋದು ಅಂತ? ಮೊಹಮ್ಮದ್ ಸಿರಾಜ್. ಮೊಹಮ್ಮದ್ ಸಿರಾಜ್ ಎಷ್ಟು ವಿಕೆಟ್ ಬರ್ಬೋದು ಮೊಹಮ್ಮದ್ ಸಿರಾಜ್? 2 ವಿಕೆಟ್ಸ್. 2 ವಿಕೆಟ್ಸ್. ಆಲ್ ದ ಬೆಸ್ಟ್ ಟು RCB. ನಿಮ್ಗೆ ಯಾರು ಇಷ್ಟ? ಯಾವ ಪ್ಲೇಯರ್ ಇಷ್ಟ ನಿಮಗೆ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ನಾಳೆ ಹೇಗಿರ್ಬೋದು? ಎಷ್ಟು ಸ್ಕೋರ್ ಮಾಡ್ಬೋದು ಇಂಡಿವಿಜುವಲ್ ಆಗಿ? ಸೆಂಚುರಿ ಹೊಡೆದ್ರೆ ಚೆನ್ನಾಗಿರುತ್ತೆ ಅಂತ. ಬ್ಯಾಕ್ ಟು ಬ್ಯಾಕ್ ಫೈನಲಿಗೆ ಬಂದಿದೆ 2 ಸೀಸನ್. ಖುಷಿ ಆಗ್ತಾ ಇದೆ ಅಂತ? ಅದೇ ಮನ್ಸಿಗೆ ತುಂಬ ಖುಷಿ ಆಗುತ್ತೆ. ಇದು ಬೆಂಗಳೂರಿಂದ ಇದ್ದು RCB ಗೆಲ್ತಾರೆ ಅಂದರೆ ಒಂಥರ ಹೆಮ್ಮೆ ಅನಿಸುತ್ತೆ. ಅದು ಜೋಶಿಯಾಗಿದೆ ತುಂಬ. ಸದ್ಯಕ್ಕೆ ಇಂಟರ್ನಲ್ಸ್ ನಡೀತಿದೆ, ಅದಕ್ಕೆ ಒಂಚೂರು ಕಡಿಮೆ. ಅದು ಅಂದರೆ ಎಷ್ಟಾಗುತ್ತೋ ಸಪೋರ್ಟ್ ಮಾಡ್ತೀವಿ. ನಾಳೆ ಪಕ್ಕ ಗೆಲ್ಲುತ್ತೆ ಆರ್ಸಿಬಿ. ಪಕ್ಕ. ಆರ್ಸಿಬಿ ಮತ್ತು ಗುಜರಾತ್ ಟೈಟನ್ಸ್ ನಡುವಿನ ಅದ್ದೂರಿ ಫೈನಲ್ ಪಂದ್ಯಕ್ಕೆ ಈಗಾಗಲೇ ಅಹಮದಾಬಾದ್ ಕ್ರೀಡಾಂಗಣ ಸಕಲ ರೀತಿ ಸಜ್ಜಾಗಿದೆ. ಹಾಗಾಗಿ ಕರ್ನಾಟಕದ ಅಭಿಮಾನಿಗಳು ಕೂಡ ಬಹಳ ಜೋಶಲ್ಲಿದ್ದಾರೆ. ಯಾವ ತಂಡ ಗೆಲ್ಲಬಹುದು ಎನ್ನುವಂಥದ್ರ ಬಗ್ಗೆ ನಮ್ಮ ಜೊತೆಗೆ ಒಬ್ಬ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಬನ್ನಿ ಅವ್ರು ಮಾತಾಡಿಸೋಣ, ಹೇಗಿರಲಿದೆ ಅಂತ ಕೇಳ್ಕೊಂಬರೋಣ. ಹೈ ವೋಲ್ಟೇಜ್ ಮ್ಯಾಚು, RCB ಫೈನಲ್ ಮ್ಯಾಚ್ ಇದೆ, ಯಾವುದು ವಿನ್ ಆಗ್ಬೋದು ಅಂತ? 100% RCBನೇ. ಬೆಂಗಳೂರಲ್ಲಿದ್ದೆ RCBಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಅಮ್ಮನ ಪ್ರೀತಿ ಮಾಡಿಲ್ಲ ಅಂತ ಅರ್ಥ. ಓಕೆ, ಎಷ್ಟು ಸ್ಕೋರ್ ಮಾಡ್ಬೋದು RCBಯಿಂದ? 200+. ನೋಡಿ 200+. ನಿನ್ನೆ ರಾಜಸ್ಥಾನ್ ರಾಯಲ್ಸ್ ಕೂಡ 200+ ಮಾಡಿತ್ತು, 214 ರನ್ಸ್ ಮಾಡಿದ್ರು. ಈಸಿಯಾಗಿ ಚೇಸ್ ಮಾಡಿಬಿಟ್ರು ಗುಜರಾತ್ ಟೈಟನ್ಸ್. ಸ್ವಲ್ಪ ಕಡಿಮೆ ಅನ್ಸಲ್ವಾ? ಎಷ್ಟು ಸ್ಕೋರ್ ಆಗ್ಬೋದು ಎಕ್ಸಾಕ್ಟ್? ನೋಡಿ ಮೊನ್ನೆ 255 ಮಾಡಿತ್ತು, ಸ್ವಲ್ಪ ಈಸಿ ಆಯಿತು. ಸೊ ಹಾಗಾಗಿ ನಾವು ಫ್ಯಾನ್ಸ್ ಏನು ಮ್ಯಾನಿಫೆಸ್ಟ್ ಮಾಡ್ತೀವಿ ಅದು ಹಾಗೇ ಆಗುತ್ತೆ. ಲಾಸ್ಟ್ ಟೈಮ್ RCB ಗೆದ್ದಿದೆ, ಸೊ ಈ ಟೈಮು ಗೆಲ್ಲುತ್ತೆ ಅಂತ ನಮ್ಮ ಹೋಪ್ಸಲ್ಲಿದ್ದೀವಿ. ಸೊ ಗೆಲ್ಲಿ. ಓಕೆ, ಯಾರು ಚೆನ್ನಾಗಿ ಆಡ್ಬೋದು? ಎಷ್ಟು ಸ್ಕೋರ್ ಬರ್ಬೋದು ಯಾರಿಂದ ಇಂಡಿವಿಜುವಲ್ ಆಗಿ? ಆಬ್ವಿಯಸ್ಲಿ RCB ಪ್ಲೇಯರ್ಸ್ ಎಷ್ಟು ಸ್ಕೋರ್ ಬರ್ಬೋದು? ಯಾರ್ದು? ವಿರಾಟ್ ಎಷ್ಟು ಬರ್ಬೋದು? ರಜತ್ ಎಷ್ಟು ಬರ್ಬೋದು? ಎಲ್ಲರದು ಜಾಸ್ತಿ ಬರುತ್ತೆ. ಯಾರ ಹತ್ರನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಮ್ಮ RCB ಫ್ಯಾನ್ಸ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ. ಓಕೆ, ಇಲ್ಲಿವರೆಗೆ ಎಲ್ಲ ಮ್ಯಾಚಸ್ ನೋಡಿದ್ದೀರಾ? ನಾನು ಅಷ್ಟು ಫಾಲೋ ಮಾಡಲ್ಲ RCBನ, ಬಟ್ ಮೀನ್ಸ್ RCB ಅನ್ನೋಕ್ಕಿಂತ ನಾನು ಕ್ರಿಕೆಟ್ನ ಫಾಲೋ ಮಾಡಲ್ಲ ಜಾಸ್ತಿ, ಬಟ್ ನೋಡ್ತೀನಿ. RCB ಅನ್ನೋದು ಎಮೋಷನ್. ಓಕೆ ಓಕೆ ಬ್ರದರ್, ನೀವೇನು ಹೇಳ್ತೀರಿ? ಗೆಲ್ಬೋದು ಮ್ಯಾಚ್? RCBನೇ ಬ್ರೋ. RCB ಅನ್ನುತ್ತೆ. ಎಷ್ಟು ಸ್ಕೋರ್ ಆಗ್ಬೋದು ಮತ್ತು ಬ್ಯಾಟಿಂಗ್ ಆಗ್ಬೋದಾ? 255+ ಆಗ್ಬೋದು ಸ್ಕೋರು ನನ್ನ ಪ್ರಕಾರ. ಮುರಿತಾರೆ ಅಂತೀರಿ? ಆಬ್ವಿಯಸ್ಲಿ ಓಕೆ, ವಿರಾಟ್, ರಜತ್ ಯಾರು ಚೆನ್ನಾಗಿ ಬರ್ಬೋದು ಬ್ಯಾಟಿಂಗು? ವಿರಾಟು, ಆಮೇಲೆ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ? ಫಸ್ಟ್ ಓಪನರ್ ಆಗಿ ಬೇಗ ಔಟ್ ಆಗ್ತಾ ಇದ್ದಾರೆ. ಅದೇ ಬಾ ಗುರು ಇಲ್ಲಿ. ಬಾ ಯಾರು ಒಳ್ಳೆ ಬೌಲಿಂಗ್ ಮಾಡ್ಬೋದು ನಾಳೆ? ಭುವನೇಶ್ವರ್ ಕುಮಾರ್. ಎಷ್ಟು ವಿಕೆಟ್ಸ್ ಬರ್ಬೋದು? ಪರ್ಪಲ್ ಕ್ಯಾಪ್ ಲಿಸ್ಟಲ್ಲಿ ಕೂಡ ಇದ್ದಾರೆ ಈಗ. 3 ವಿಕೆಟ್ಸ್ ತೆಗಿತಾನಪ್ಪ. 3 ವಿಕೆಟ್ಸ್ ಪಕ್ಕ. ಏನಾದ್ರು ಚೇಂಜಸ್ ಮಾಡ್ಬೇಕು ಅನ್ಸುತ್ತಾ? RCB ಸೇಮ್ ಟೀಮ್ ಇರ್ಬೇಕು ಅನ್ಸುತ್ತಾ? ಸೇಮ್ ಇದ್ರೆ ಓಕೆ. ಯಾಕಂದ್ರೆ ಜಕೋಬ್ ನಾಳೆ ಸಾಲ್ಟ್ ಆಡ್ಬೋದಲ್ವಾ? ನಾಳೆ ಫೈನಲ್ಸ್ಗೆ ಆಡ್ತೀನಿ ಅಂತ ಅವನು. ಸಾಲ್ಟ್ ಅವ್ರು ಸ್ವಲ್ಪ ಇಂಜುರಿ ಪ್ರಾಬ್ಲಮ್ ಇದೆ, ಬಟ್ ಕನ್ಫರ್ಮ್ ಇಲ್ಲ. ನಾಳೆ ಪಕ್ಕ ಗೆಲ್ಲುತ್ತೆ RCB? ಆಬ್ವಿಯಸ್ಲಿ ಬ್ರೋ. ಓಕೆ ಬ್ರೋ, ನೀವೇನು ಹೇಳ್ತೀರಾ? ಯಾವ್ದು ವಿನ್ ಆಗುತ್ತೆ ಬ್ರೋ? ಪಕ್ಕ RCBನೇ ವಿನ್ ಆಗೋದು ಬ್ರೋ. ಪಕ್ಕ RCB ವಿನ್ ಆಗುತ್ತೆ. ಎಷ್ಟು ಸ್ಕೋರ್ ಆಗ್ಬೋದು RCB ನಾಳೆ? 220 to 30. 220 to 30. ಒಂದು ನೋಡಿ, ನೀನೆ 215 ಈಸಿಯಾಗಿ ಚೇಸ್ ಮಾಡಿಬಿಟ್ರು ಗುಜರಾತ್ ಅವರು. ಬ್ರೋ ಬೌಲಿಂಗ್ ಚೆನ್ನಾಗಿರಲಿಲ್ಲ RR ಅವ್ರದ್ದು, ಮತ್ತು ಫೀಲ್ಡಿಂಗ್ ಅಷ್ಟೊಂದು ಕರೆಕ್ಟಾಗಿ ಮಾಡಿರಲಿಲ್ಲ. ಸೊ ಅದರಿಂದ ಆರಾಮಾಗಿ ಚೇಸ್ ಮಾಡಿದ್ರು. ಓಕೆ, ಯಾರು ಚೆನ್ನಾಗಿ ಬ್ಯಾಟಿಂಗ್ ಬರ್ಬೋದು? ಬ್ರೋ ಆಬ್ವಿಯಸ್ ವೆಂಕಟೇಶ್ ಅಯ್ಯರ್ ಇದ್ದರೆ, ಇಲ್ಲಾಂದರೆ ಫೀಲ್ ಸಾಲ್ಟ್ ಹೋಪಿಂಗ್. ಓಕೆ, ವೆಂಕಟೇಶ್ ಅಯ್ಯರ್, ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರು, ಇವ್ರು ಇಂಡಿವಿಜುವಲ್ ಆಗಿ ಎಷ್ಟು ಸ್ಕೋರ್ ಬರ್ಬೋದು ಅಂತ? ಅಬೋವ್ 50. ಅಬೋವ್ 50. ಓಕೆ, ಬೌಲಿಂಗ್ ಯಾರು ಚೆನ್ನಾಗಿ ಮಾಡ್ಬೋದು? ಡಫಿ ಮತ್ತು ಭುವನೇಶ್ವರ್ ಕುಮಾರ್ ಹೋಪ್ಸ್ ಇದೆ. ಡಫಿ ಮೊನ್ನೆ ಕಾಸ್ಟ್ಲಿ ಆಗಿಬಿಟ್ಲ ಅಂತ ಅನ್ಸಲ್ವಾ? ಬ್ರೋ ಎಲ್ಲರ ಪ್ಲೇಯರ್ಗೂ ಅಪ್ ಆ್ಯಂಡ್ ಡೌನ್ ಇರುತ್ತೆ. ಹಂಗೆ ನೋಡಿದ್ರೆ ಅವ್ನು ಸ್ಟಾರ್ಟಿಂಗ್ ಪ್ಲೇಯರ್ಸಲ್ಲೆಲ್ಲ ಚೆನ್ನಾಗಿ ಆಡ್ತಾ ಇದ್ನಲ್ಲ. ಓಕೆ, ರೊಮೇರಿಯೋ ಶೆಪರ್ಡ್ ಅವ್ರನ್ನ ಕೈ ಬಿಟ್ಟು ನೆಕ್ಸ್ಟು ಕಾಕ್ಸ್ ಅವ್ರನ್ನ ತರಬೇಕು ಎನ್ನುವಂಥದ್ದು ಕೆಲವು. ಇಲ್ಲ ಅದಾಗಲ್ಲ. ಕಾಕ್ಸ್ ಅಷ್ಟೊಂದಿಲ್ಲ. ರೊಮೇರಿಯೋ ಶೆಪರ್ಡ್ ಓಕೆ ಎಕ್ಸ್ಪೀರಿಯನ್ಸ್ ಇದೆ ಅವನಿಗೆ ಸ್ವಲ್ಪ ಜಾಸ್ತಿ. ಸೊ ಅದರಿಂದ ರೊಮೇರಿಯೋ ಶೆಪರ್ಡ್ ಇಲ್ಲ ಅಂದರೆ ಟಿಮ್ ಡೇವಿಡ್ನ ಒಳಗೆ ಇಟ್ಕೊಂಡಿರ್ತಾರೆ ಮಿಡಲ್ ಆರ್ಡರ್ಸಲ್ಲಿ. ಓಕೆ, ಹೇಗಿದೆ ಸೆಲೆಬ್ರೇಷನ್ ಮಾಡಲಿಕ್ಕೆ? ಎಲ್ಲ ರೆಡಿ ಆಗಿದ್ದಾರಾ ಬೆಂಗಳೂರು ಜನ? ಗೊತ್ತಿಲ್ಲ ಅವರು, ಅದೆಲ್ಲ ನಾನಿನ್ನ ಹೋಗಿಲ್ಲ. ನಾಳೆ ಏನಾದರೂ ನೀವು ಸೆಲೆಬ್ರೇಷನ್ ಪ್ಲ್ಯಾನ್ ಏನಾದ್ರು ಮಾಡಿದ್ದಾರೆ? ಹೇಗೆ? ಫುಲ್ ಸ್ಕ್ರೀನಿಂಗು. ಹೌದಾ? ಓಕೆ, ಎಲ್ಲಿ ಮ್ಯಾಚಸ್ ನೋಡೋಕೆ ಹೋಗಿದ್ದೀರಿ ಎಲ್ಲಾದ್ರೂ ಸ್ಟೇಡಿಯಮ್ಗೆ ಈ ವರ್ಷ? ಇಲ್ಲ, ಲಾಸ್ಟ್ ಡೇ ನಾವು ಸ್ಕ್ರೀನಿಂಗ್ ಹೋಗಿದ್ವಿ.
ನಾವೆಲ್ಲ ಕಾಲೇಜವರೆಲ್ಲ ಸೇರ್ಕೊಂಡು ಹೋಗಿದ್ವಿ. ಸೊ ಅದೇ ಲಾಸ್ಟ್ ಮೋಸ್ಟ್ಲಿ ನಾಳೆ ಹೋಗ್ಬೋದು ಅನ್ಸುತ್ತೆ. ನಾಳೆ ಆಲ್ ದ ಬೆಸ್ಟ್ ಹೇಳ್ಬಿಡಿ ಮತ್ತು ಆರ್ ಸಿ ಬಿಗೆ. ಆಲ್ ದ ಬೆಸ್ಟ್ RCB, ಚೆನ್ನಾಗಿ ಆಡಿ. ಗೊತ್ತು ಈ ಸತಿ ಕಪ್ ನಮ್ಮದೇ, ಬಟ್ ಸ್ಟಿಲ್ ಹೋಪಿಂಗ್. ಮತ್ತು ಗುಜರಾತ್ ಟೈಟನ್ಸ್ ಹೈ ವೋಲ್ಟೇಜ್ ಫೈನಲ್ ಮ್ಯಾಚ್ ಇದೆ. ಸೊ ಯಾವ್ದು ವಿನ್ ಆಗುತ್ತೆ ನಾಳೆ ಅಂತ? RCBನೇ ವಿನ್ ಆಗುತ್ತೆ. RCB. ಹೇಗೆ ಎಷ್ಟು ಸ್ಕೋರ್ ಆಗ್ಬೋದು RCBದು? ಫಸ್ಟ್ ಬೌಲಿಂಗ್ ಆಗುತ್ತಾ ಅಥವಾ ಫಸ್ಟ್ ಬ್ಯಾಟಿಂಗ್ ಆಗುತ್ತಾ? ಹೇಗೆ? ಫಸ್ಟು ಬಾಲಿಂಗ್ ಆದರೆ ಚೇಸ್ ಮಾಡ್ತಾರೆ, ಫಸ್ಟ್ ಬ್ಯಾಟಿಂಗ್ ಆದರೆ 220 230 ಪ್ಲಸ್ ಆಗುತ್ತೆ ಸ್ಕೋರು. ಇಂಡಿವಿಜುವಲ್ ಸ್ಕೋರ್ ಯಾರ್ದು ಗುಡ್ ಸ್ಕೋರ್ ಬರ್ಬೋದು ನಾಳೆ? ಗುಡ್ ಸ್ಕೋರು ಪಾಟಿದಾರ್ ಇದ್ದಾರೆ, ವಿರಾಟ್ ಇದ್ದಾರೆ, ವೆಂಕಟೇಶ್ ಅಯ್ಯರ್ ಕೂಡ ಮೊನ್ನೆ ಓಪನರ್ ಬಂದಿದ್ದಾರೆ. ಫಿಲ್ ಶಾಟ್ ಆಡಿದ್ರೆ ಒಂದು 70 ರೇಂಜ್ ಬರ್ಬೋದು. ಆ್ಯಂಡ್ ವಿರಾಟ್ ಕೊಹ್ಲಿ ಚೆನ್ನಾಗಿ 50 ಬರುತ್ತೆ ಅಂದ್ಕೊಂಡಿದ್ದೀನಿ. ಫಿಲ್ ಸಾಲ್ಟ್, ವೆಂಕಟೇಶ್ ಅಯ್ಯರ್ ಕೂಡ ಈಗ ಫಸ್ಟ್ ಓಪನರ್ ಆಗಿ ಆಡ್ತಾ ಇದ್ದಾರೆ. ಫಿಲ್ ಸಾಲ್ಟ್ ಅವ್ರು ಬಂದರೆ ವೆಂಕಟೇಶ್ ಅವ್ರನ್ನ ಕೈ ಬಿಡ್ಬೇಕು ಅನ್ಸುತ್ತೆ ಅಥವಾ ಕಂಟಿನ್ಯೂ? ಇಲ್ಲ, ವೆಂಕಟೇಶ್ ಅವ್ರನ್ನ ಕಂಟಿನ್ಯೂ ಮಾಡಿಸ್ತಾರೆ, ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೊಳ್ತಾರೆ ವೆಂಕಟೇಶ್ ಅವ್ರನ್ನ. ಇಲ್ಲ ರೊಮಾರಿಯೋನ ಮೇ ಬಿ ಕೂರಿಸ್ಬೋದು, ವೆಂಕಟೇಶ್ ಅವ್ರು ಆಡಿಸ್ತಾರೆ ಅಂತ. ಈ ಸೀಸನ್ ಎಲ್ಲ ಮ್ಯಾಚಸ್ಗಳನ್ನ ನೋಡಿದ್ದೀರಾ? ಆಲ್ಮೋಸ್ಟ್ ನೋಡಿದ್ದೀವಿ. ಓಕೆ, ಯಾರು ಚೆನ್ನಾಗಿ ನಿಮಗೆ ಒಳ್ಳೆ ಪ್ಲೇಯರ್ಸ್ ಅನ್ಸುತ್ತೆ ಈ ಸತಿ? RCBಲ ಆ ಟೀಮ್ ಡೇವಿಡ್, ಮಾಮೂಲಿ ವಿರಾಟ್ ಕೊಹ್ಲಿ, ಪಡಿಕಲ್ ಎಲ್ಲ ಚೆನ್ನಾಗಿ ಆಡ್ತಾರೆ. ಬೌಲಿಂಗ್ ಹೇಗಿರುತ್ತೆ ನಾಳೆ? ಯಾರು ಚೆನ್ನಾಗಿ ಮಾಡ್ಬೋದು? ಬೌಲಿಂಗ್ ಭುವಿ ಮತ್ತು ಆಸರ್ವುಡ್ ಚೆನ್ನಾಗಿ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಮಾಡ್ತಾರೆ, ಒಳ್ಳೆ RCB ವಿನ್ ಆಗುತ್ತೆ ನಾಳೆ. ಹಾಂ, RCB ಆಲ್ ದ ಬೆಸ್ಟ್ ಹೇಳ್ಬಿಡಿ ಮತ್ತೆ. ಆಲ್ ದಿ ಬೆಸ್ಟ್ RCB. ಓಕೆ ಬ್ರದರ್, ನೀವೇನು ಹೇಳ್ತೀರಾ? ಯಾವ್ದು ವಿನ್ ಆಗುತ್ತೆ ನಾಳೆ? ನಾಳೆ RCB ಗೆಲ್ಲಬೇಕು ಅಂತ ಹೇಳ್ಕೊತೀನಿ. RCB ಗೆಲ್ಲಬೇಕು ಅಂತ ಅನ್ಕೊಂಡಿದ್ದೀರಿ? ಗೆಲ್ಲುತ್ತಾ? ಗೆಲ್ಲುತ್ತೆ, ಕಾನ್ಫಿಡೆನ್ಸ್ ಇದೆ. ಫಸ್ಟ್ ಕ್ವಾಲಿಫೈರ್ ನೋಡೋದು, ಪರ್ಫಾರ್ಮೆನ್ಸ್ ನೋಡಾದ್ಮೇಲೆ. ಓಕೆ, ಬ್ಯಾಕ್ ಟು ಬ್ಯಾಕ್ ಲಾಸ್ಟ್ ಸೀಸನ್ ಕೂಡ ಫೈನಲ್ಗೆ ಬಂದು ಕಪ್ ಎತ್ತಿದ್ರು, ಈ ಸರ್ತಿ ಕೂಡ ಫೈನಲ್ಗೆ ಬಂದಿದೆ. ಹೇಗಿದೆ ಜೋಶ್? ಹೇಗೆ ಅನ್ಸುತ್ತೆ? ಜೋಶ್ ಅಂತ ತುಂಬ ಇದೆ. ನಿಮ್ಗೆ ಗೊತ್ತಿರೋಂಗೆ ಹೇಸಲ್ವುಡ್ ಯಾವುದೋ ಒಂದು ಸಲ ಫೈನಲ್ ಸೋತಿಲ್ಲ. ಸೊ ಆ ಪಾಸಿಟಿವಿಟಿ ಇದೆ, ಗೆಲ್ಲತ್ತ ಅಂತ ಅನ್ಕೊಂಡಿದ್ದೀನಿ. ರಜತ್ ಪಾಟಿದಾರ್ ಕ್ಯಾಪ್ಟನ್ಸಿ ಬಗ್ಗೆ ಏನು ಅನಿಸುತ್ತೆ? ರಜತ್ ಪಾಟಿದಾರ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಕ್ಯಾಪ್ಟನ್ಸಿ ಮತ್ತು ಅವ್ರ ಪರ್ಫಾರ್ಮೆನ್ಸು ಚೆನ್ನಾಗೇ ಇದೆ. ಮತ್ತು ರೆಕ್ರೂಟ್ಮೆಂಟಲ್ಲೂ ನನಗೆ ಅನಿಸುತ್ತೆ ಜಿತೇಶ್ ಅಷ್ಟು ಆಡ್ತಿಲ್ಲ, ಆದರೂ ರಜತ್ ಪಾಟಿದಾರ್ ಚೆನ್ನಾಗಿ ಆಡ್ತಾವ್ರೆ. ಪ್ಲಸ್ ಹೇಸಲ್ವುಡ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಭುವನೇಶ್ವರ್ ಕುಮಾರ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗೇ ಇದೆ. ನಾಳೆ ವಿನ್ ಆಗುತ್ತೆ RCB? ಹೌದು, ಭುವನೇಶ್ವರ್ ಕುಮಾರ್ ಮ್ಯಾಜಿಕ್ ಮಾಡಬೇಕು. ಓಕೆ, ಪರ್ಪಲ್ ಕಬರ್ದೇ ಬರುತ್ತೆ ಅನ್ಸುತ್ತಾ ನಾಳೆ? ಪರ್ಪಲ್ ಕಪ್ ನಂಗೆ ರಬಾಡ ಓಕೆ. ಪ್ರೀವಿಯಸ್ ಮ್ಯಾಚಸ್ ನೋಡಿದ್ರೆ ಅಷ್ಟೊಂದು ಅನಿಸ್ತಿಲ್ಲ. ಭುವನೇಶ್ವರ್ ಕುಮಾರ್ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ, ಮತ್ತು ನಮಗೆ ಪವರ್ ಪ್ಲೇಯಲ್ಲಿ ತೋರಿಸ್ತಿದ್ದಾರೆ ಹೇಗೆ ವಿಕೆಟ್ಸ್ ತೆಗಿದ್ದಾರೆ ಅಂತ. ಸೊ ಹೈ ಹೋಪ್ಸ್ ಇದೆ. RCB ಮತ್ತು ಗುಜರಾತ್ ಟೈಟನ್ಸ್ ಹೈ ವೋಲ್ಟೇಜ್ ಫೈನಲ್ ಮ್ಯಾಚ್. ಸೊ ಯಾವ ಟೀಮ್ ವಿನ್ ಆಗ್ಬೋದು ಅಂತ? ಅಫ್ಕೋರ್ಸ್ RCBನೇ. RCB. ನಿಮ್ಗೆ ಯಾರು RCBಯಲ್ಲಿ ಫೇವ್ರೇಟ್ ಪ್ಲೇಯರ್ ಅಂತ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಎಷ್ಟು ಸ್ಕೋರ್ ಬರ್ಬೋದು ನಾಳೆ? ನಾಳೆ ಒಂದು 70 ಪ್ಲಸ್. ಸೆಂಚುರಿ ಏನಾದರೂ ಬರ್ಲಿಕ್ಕಿಲ್ವಾ? ಗೊತ್ತಿಲ್ಲ ಸರ್. ನಿಮಗೆ ಮ್ಯಾಮ್ ನಾಳೆ ಯಾವ್ದು ವಿನ್ ಆಗ್ಬೋದು? ಅಫ್ಕೋರ್ಸ್ RCB. ಓಕೆ, ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಹೇಗಿದೆ ಜೋಶ್ ನಾಳೆ ಮ್ಯಾಚಿಗೆ? ಅಫ್ಕೋರ್ಸ್ ಜೋಶ್ ಇರಲೇಬೇಕಲ್ಲ, RCB ಮ್ಯಾಚ್ ಫೈನಲ್ಸಿಗೆ ಬಂದಿದೆ. ಯಾರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು ಮ್ಯಾಮ್ ನಾಳೆ? ವಿರಾಟ್ ಮಾಡ್ಬೋದು. ವಿರಾಟ್. ಓಕೆ, ಅವ್ರು 70 ಹೇಳಿದರು, ನೀವು ಸೆಂಚುರಿ ಹೊಡಿತಾರೆ ಸೆಂಚುರಿ ಹೊಡಿತಾರೆ. ಓಕೆ, ಬೌಲಿಂಗ್ ಹೇಗಿರುತ್ತೆ ನಾಳೆ RCB? ಚೆನ್ನಾಗಿರುತ್ತೆ ಬೌಲಿಂಗ್. ಗುಜರಾತ್ ಟೈಟನ್ಸ್ ಕೂಡ ಒಂದು ಒಳ್ಳೆಯ ಟೀಮ್ ಇದೆ, ಮತ್ತೆ ಅಗೇನ್ ಫೈನಲಿಗೆ ಬಂದಿದ್ದಾರೆ. ಸಾಯಿ ಸುದರ್ಶನ್, ಗಿಲ್ ಒಳ್ಳೆ ಫಾರ್ಮ್ ಮಾಡಿದ್ದಾರೆ, ಗಿಲ್ ಸೆಂಚುರಿ ಕೂಡ ಹೊಡೆದ್ರು. ಸೊ ಒಂದು ಕೌಂಟ್ರ್ ಕೊಡುತ್ತೆ ಅನ್ಸುತ್ತಾ ಮೊನ್ನೆ ಮ್ಯಾಚಿಗೆ? ಕೊಡ್ಬೋದು ಅಂತ ಅನ್ಕೊಂತೀವಿ, ಬಟ್ RCB ಡಿಫೀಟ್ ಮಾಡುತ್ತೆ ಅನ್ಕೊಂತೀವಿ. ಅದು ನಾಳೆ RCB ಮತ್ತು ಗುಜರಾತ್ ಒಂದು ಹೈ ವೋಲ್ಟೇಜ್ ಫೈನಲ್ ಮ್ಯಾಚ್ ಇದೆ. ಸೊ ಯಾವ ಟೀಮ್ ವಿನ್ ಆಗುತ್ತೆ ಅಂತ? ಆಬ್ವಿಯಸ್ಲಿ RCB. ಓಕೆ, ಹೇಗೆ ಎಷ್ಟು ಸ್ಕೋರ್ ಬರ್ಬೋದು? ಯಾರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು? 200+. ಚೆನ್ನಾಗಿ ಬ್ಯಾಟಿಂಗ್ ಮಾಡೋದು ರಜತ್, ಕೊಹ್ಲಿ ಅವರಿಬ್ಬರಿಂದ ಹೋಪ್ಸ್ ಇರೋದು. ಎಷ್ಟು ಸ್ಕೋರ್ ಮಾಡ್ಬೋದು ಇಂಡಿವಿಜುವಲ್ ಆಗಿ ಅವರು? 50+ ಇಬ್ಬರು. ಓಕೆ, 200 ರನ್ಸ್ ತುಂಬ ಕಡಿಮೆ ಅನ್ಸಲ್ವಾ? ಯಾಕಂದ್ರೆ 214 ರನ್ಸ್ ಮಾಡಿದ್ದಾರೆ ಇನ್ನು ರಾಜಸ್ಥಾನ್ ರಾಯಲ್ಸ್. ಈಸಿ 200+ ಆಗುತ್ತೆ, ಮಾಡ್ತಾರೆ. ಯಾರು ಚೆನ್ನಾಗಿ ಬೌಲ್ ಮಾಡ್ಬೋದು RCBಯಲ್ಲಿ ನಾಳೆ? ಭುವನೇಶ್ವರ್. ಎಷ್ಟು ವಿಕೆಟ್ಸ್ ತೆಗಿಬೋದು ಭುವನೇಶ್ವರ್? ಐ ಗೆಸ್ ಒಂದು 3. ಯಾವ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಸೀಸನಲ್ಲಿ? ನೋಡಿದ್ರೆ ಮ್ಯಾಚ್ ನೋಡ್ತೀರಾ ಡೈಲಿ IPL? ಡೈಲಿ ಏನು ನೋಡಲ್ಲ. RCB ಮ್ಯಾಚ್ ಅವಾಗ ನೋಡ್ತೀವಿ. ಇವಾಗಂತೂ ಎಕ್ಸಾಮ್ಸ್ ನಡೀತಿದೆ, ಏನೂ ಇಲ್ಲ. ನೆನ್ನೆ ನೋಡಿರೋ ಮ್ಯಾಚಲ್ಲಿ ಮಾತ್ರ ವೈಭವ್ ಸೂರ್ಯವಂಶಿ ವೆಲ್ ಪ್ಲೇಡ್, ಒಳ್ಳೆ ಆಡಿದ್ರು. ಏನು ಅನಿಸುತ್ತೆ ವೈಭವ್ ಸೂರ್ಯವಂಶಿ ಆಟಕ್ಕೆ? ಪಾಪ ಜಸ್ಟ್ 15 ಇಯರ್ಸ್, ಏನೋ ಒಂದು ಒಳ್ಳೆ ಅಚೀವ್ಮೆಂಟ್ಸ್. ಹೇಗೆ ಆಗ್ಬೋದು ಟೀಮ್ ಇಂಡಿಯಾಗೆ? ಯಾವತ್ತ ಮುಂದೆ ಒಳ್ಳೆ ರಿಸಲ್ಟ್ಸ್ ಇದೆ ಇಂಡಿಯಾಗೆ ರಿಸಲ್ಟ್ ಇದೆ. ಕೊಹ್ಲಿ ಸ್ಕೋರ್ ಮಾಡ್ಬೋದು ಮ್ಯಾಮ್ ಕೊಹ್ಲಿದು? 50+.
ನಿಯರ್ಲಿ 100 ಸೆಂಚುರಿ ಹೊಡಿಬೋದು. ಸೆಂಚುರಿ ಬರ್ಬೋದು. ನೋಡ್ತೀರಾ IPL ಮ್ಯಾಚಸ್? ಹೈಲೈಟ್ಸ್. ಹೌದಾ? ಹೈಲೈಟ್ಸ್ ಮಾತ್ರ. ಅಂದರೆ ಒಂದು ನಾಲೆಜ್ ಇದೆ, ಅಂದರೆ ಹೇಗೆ ಕ್ರಿಕೆಟ್ ಹಾಂ ನಾಲೆಜ್ ಇದೆ. ಓಕೆ, IPLನ RCB ಟೀಮ್ ಬಗ್ಗೆ ಏನು ಅನಿಸುತ್ತೆ? ಬ್ಯಾಕ್ ಟು ಬ್ಯಾಕ್ ಫೈನಲಿಗೆ ಬಂದಿದೆ, ಲಾಸ್ಟ್ ಇಯರ್ ಟ್ರೋಫಿ ಎತ್ತಿದೆ, ಈ ಸೀಸನ್ ಕೂಡ ಬಂದಿದೆ, ಹೇಗೆ ಅನಿಸುತ್ತೆ ಅಂತ? ತುಂಬ ಖುಷಿ ಇದೆ. ಈ ಸಲನೂ ಗೆಲ್ತಾರೆ, ಕಾನ್ಫಿಡೆನ್ಸ್. ಈ ಸಲ ಎಸ್, ಈ ಸಲ ಕಪ್ ನಮ್ಮದೇ. ಈ ಸಲನೂ ಕಪ್ ನಮಗೆ. ಎಸ್, ಫುಲ್ ನಾಳೆ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಜೋರು ಇರುತ್ತೆ. ಜೋರು ಗ್ಯಾರಂಟಿ. ಮ್ಯಾಮ್ ನೀವೇನು ಹೇಳ್ತೀರಿ? ಮ್ಯಾಚ್ ನೋಡ್ತಿರ್ತೀರಾ? ಹೈಲೈಟ್ಸ್ ಅಷ್ಟೇ. ಹೈಲೈಟ್ಸ್ ನೋಡ್ತೀರಿ. ಓಕೆ, ನಾಳೆ RCB ಮ್ಯಾಚ್ ಇದೆ, ಫೈನಲ್ ಮ್ಯಾಚ್ ಇದೆ, ಹೇಗಿರುತ್ತೆ? ಹೇಗಿದೆ ಜೋಶ್? ಎಕ್ಸೈಟೆಡ್ ಆ್ಯಂಡ್ ವೇಟಿಂಗ್ ಟು ವಾಚ್ ದ ಮ್ಯಾಚ್. ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಓಕೆ, ನಿಮ್ಗೆ ಯಾವ್ದು ಇಷ್ಟ ಆಗಿರೋ ಮ್ಯಾಮ್ ಈ ಸೀಸನಲ್ಲಿ? ಯಾವ ಪ್ಲೇಯರ್ ಇಷ್ಟ ಆಗಿರೋ ಚೆನ್ನಾಗಿ ಬ್ಯಾಟಿಂಗ್ ಚೆನ್ನಾಗಿ? ನಂಗೆ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಇಸ್ ದ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್. ಸೊ ಯಾ, ವಿರಾಟ್ ಎಷ್ಟು ಮಾಡ್ಬೋದು ಮ್ಯಾಮ್? 100 ಹೊಡಿತಾರೆ. ಶೋರ್. GT ಕೂಡ ತುಂಬ ಸ್ಟ್ರಾಂಗ್ ಟೀಮ್ ಇದೆ. ಸ್ಟ್ರಾಂಗ್ ಟೀಮ್ ಇದೆ, ಬಟ್ ನಾಟ್ ಬೆಟರ್ ದೆನ್ RCB ಅಂತ ನನಗನ್ಸುತ್ತೆ. ನಾಳೆ ಅಹಮದಾಬಾದ್ನಲ್ಲಿ ಮತ್ತೆ ಕಪ್ ನಮ್ಮದೇ. ಶೋರ್. ಆಲ್ ದ ಬೆಸ್ಟ್ ಹೇಳ್ಬಿಡಿ. ಆಲ್ ದ ವೆರಿ ಬೆಸ್ಟ್ RCB. ಆಲ್ ದ ಬೆಸ್ಟ್ RCB. ಚೆನ್ನಾಗಿರುತ್ತೆ. ಗುಜರಾತ್ ವಿನ್ ಆಗ್ಬೋದು ಅನಿಸುತ್ತೆ. ಗುಜರಾತ್ ವಿನ್ ಆಗುತ್ತೆ. ಓಕೆ, ಹೇಗೆ ಗುಜರಾತ್ ಯಾಕೆ ಎಲ್ಲರೂ RCB ಅಂತಿದ್ದಾರೆ ನಿಮ್ಮ ಕಾಲೇಜಲ್ಲಿ? ನೀವು ಹೇಗೆ? ಆ್ಯಕ್ಚುಲಿ ಪಿಚ್ ಅವರಿಗೆ ಅಂದರೆ ಬ್ಲ್ಯಾಕ್ ಸಾಯಿಲ್ ಪಿಚ್ ಸೂಟ್ ಆಗುತ್ತೆ ಅಂತೇಳಿ ಅವ್ರ ಬಾಲಿಂಗ್. ಹೋಮ್ ಗ್ರೌಂಡ್. ಯಾರು ಚೆನ್ನಾಗಿ ಆಡ್ಬೋದು ನಾಳೆ ಗುಜರಾತಲ್ಲಿ? ಸುದರ್ಶನ್. ಸಾಯಿ ಸುದರ್ಶನ್ ಆಡ್ ಬೇರೆ ಹಿಟ್ಔಟ್ ಆಗಿಬಿಟ್ರು ಗುರು. ಈ ಸತಿ ಆಗಲ್ಲ ಬಿಡಿ. ಈ ಸರ್ತಿ ಆಗಲ್ಲ. ಓಕೆ, ತುಂಬ ಗಟ್ಟಿಯಾಗಿ ಹಿಡ್ಕೋತಾರೆ ಬ್ಯಾಟ್. ಹೌದು, ಟೇಪ್ ಹಾಕೊಂಬರು. ನಾಳೆ ನೆಕ್ಸ್ಟ್ ಬೌಲರ್ಸ್ ಹೇಗಿರುತ್ತೆ ನಾಳೆ ಗುಜರಾತದ್ದು? ಬೌಲಿಂಗ್ ಯಾರು ಚೆನ್ನಾಗಿ ಮಾಡ್ಬೋದು? ರಬಡ. ಪರ್ಪಲ್ ಕ್ಯಾಪ್ ಅವ್ರಿಗೆ ಆಗುತ್ತಾ, ಭುವನೇಶ್ವರ್ ಕುಮಾರ್ಗೆ ಆಗುತ್ತಾ? ಭುವಿಗೆ ಆಗಬೇಕು, ಬಟ್ ಅವ್ರದ್ದೇ ಲೀಡಿಂಗ್ ಇದೆ. ಭುವಿ ನ್ಯಾಷನಲ್ ಸಪೋರ್ಟ್. ಭುವಿ ಸಪೋರ್ಟ್ ಮಾಡಬೇಕು. ಅವ್ರು ಗುಜರಾತ್ ಅಂತ. ಗುಜರಾತ್ ಬಟ್ಲರ್, ಜಸ್ಟ್ ಬಟ್ಲರ್. ಯಾಕೆ ಗುಜರಾತ್ ಟೈಟನ್ಸ್? ನೀವು ಮೊದಲಿಂದನೂ ಗುಜರಾತ್ ಟೈಟನ್ಸ್ ಅಥವಾ ಅವ್ರು ಯಾರು ಪ್ಲೇಯರ್ಸ್ ಇಷ್ಟನಾ ಹೇಗೆ? ಅಸ್ಸಾಂ ಟ್ರೈನ್, ವಿ ವೆಂಟ್ ಟು ಅಸ್ಸಾಂ ಟ್ರೈನ್. ಹೌದಾ? ಕನ್ನಡ ಬರಲ್ವಾ? ತೆಲುಗು ಬರೋದು. ಕನ್ನಡ ಮಾತಾಡ್ತಾನಲ್ಲ ಗುರು, ನೀನೇ ಹೇಳ್ತೀಯ ಬರಲ್ಲ. ಸ್ವಲ್ಪ ಬರುತ್ತಾ? ನಾಳೆ ಮ್ಯಾಚ್ ಓವರ್ ಇರುತ್ತೆ. 50-50 ಹೇಳ್ತೀನಿ, ಯಾಕಂದರೆ ಲೈಕ್ ಅವರಲ್ಲಿ ಬೌಲರ್ಸ್ ಚೆನ್ನಾಗಿದ್ದಾರೆ, ನಮ್ಮರಲ್ಲಿ ಬೌಲರ್ಸ್ ಚೆನ್ನಾಗಿದ್ದಾರೆ. ಎಲ್ಲ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಬೌಲರ್ಸ್ ಇದ್ದಾರೆ. ಅವ್ರ ಕಡೆ ರಬಾಡ, ಸಿರಾಜ್ ಇದ್ದಾರೆ, ನಮ್ಮ ಕಡೆ ಭುವಿ ಹೆಸರುಡ್ ಇದ್ದಾರೆ, ರಶೀದ್ ಖಾನ್ ಇದ್ದಾರೆ, ನಮ್ಮದ್ರಲ್ಲಿ ಕುರ್ನಾಲ್ ಪಾಂಡೆ ಇದ್ದಾರೆ. ಯಾಕಂದರೆ ಅವ್ರಿಗೆ 2 ಮ್ಯಾನ್ ಆಫ್ ದಿ ಮ್ಯಾಚ್ ಇದೆ ಪ್ಲೇ ಆಫ್ಸಲ್ಲಿ, IPL ಫೈನಲಲ್ಲಿ. ನೋಡ್ಬೋದು ಏನಾಗುತ್ತೋ ಗೊತ್ತಿಲ್ಲ. ಲೈಕ್ ನಾವು RCB ಗೆಲ್ಲಬೇಕಂದ್ರೆ ಟಾಪ್ ಆರ್ಡರ್ನ ಕೊಲಾಪ್ಸ್ ಮಾಡಲೇಬೇಕು. ಅವ್ರ ಪವರ್ ಪ್ಲೇಯಲ್ಲಿ ಬಿಡೋಕ್ಕೆ ಒಂದು 2 ವಿಕೆಟ್ಸ್ ಆದರೂ ನಾವು ಎತ್ತಲೇಬೇಕು. ಪವರ್ ಪ್ಲೇ ನಾವು ಕೈ ಕೊಟ್ಟಿದ್ದೀವಿ ಅಂದರೆ ಮ್ಯಾಚ್ ಕೈ ಕೊಟ್ಟಂಗೆ. ನೋಡೋಣ ಏನಾಗುತ್ತೆ. ನಮ್ಮದ್ರಲ್ಲಿ ಟಾಸ್ ವಿನ್ ಆದರೆ ಏನು ಸೆಲೆಕ್ಟ್ ಮಾಡ್ಕೊಂಡ್ರೆ RCBಗೆ ತುಂಬ ಅಡ್ವಾಂಟೇಜ್ ಕಾಣುತ್ತೆ. ನಾವು ಅವರು ಪಿಚ್ ಬಗ್ಗೆ ಡೀಲ್ ಆಗುತ್ತೆ. ಯಾಕಂದರೆ ಬ್ಲ್ಯಾಕ್ ಸಾಯಿಲ್ ಕೊಟ್ಟರೆ ಬೌಲಿಂಗ್ಗೆ ತುಂಬ ಅನುಕೂಲ ಆಗುತ್ತೆ. ಅದಕ್ಕೆ ನಾವು ಬೌಲಿಂಗ್ ತೊಗೋಬೇಕು. ರೆಡ್ ಸಾಯಿಲ್ ಪಿಚ್ ಕೊಟ್ಟರೆ ನಾವು ನೋಡ್ಕೋಬೇಕು. ಬ್ಯಾಟಿಂಗ್ ಆದರೂ ಮೊನ್ನೆ ನೋಡಿದ್ವಲ್ಲ ರೆಡ್ ಸಾಯಿಲ್ ಪಿಚ್ಚಲ್ಲಿ ಬ್ಯಾಟಿಂಗ್ ಹೆಂಗೆ ಆಡಿದ್ರು ಅಂತ. ಲಾಸ್ಟಲ್ಲಿ ಫಸ್ಟ್ ವಿಕೆಟ್ಸ್ ಹೋಲ್ಡ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕೊಲಾಪ್ಸೇ ಮಾಡಿಬಿಟ್ರು ನಮ್ಮ ಬ್ಯಾಟಿಂಗ್ ಲೈನಪ್. ಅದಕ್ಕೆ ನಾವು ರೆಡ್ ಸಾಯಿಲ್ ಆದರೆ ಬ್ಯಾಟಿಂಗ್ ಆಡಲಿ, ಬ್ಯಾಕ್ ಸ್ಯಾಂಗ್ ಆದರೆ ಬೌಲಿಂಗ್ ಆಡಲಿ. ಓಪನರ್ ವೆಂಕಟೇಶ್ ಅಯ್ಯರ್ ಬರ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಏನಾದರೂ ಸಾಲ್ಟ್ ಅವ್ರು ಬಂದರೆ ಅಯ್ಯರ್ ಅವ್ರನ್ನ ಹೊರಗಡೆ ಅನ್ಸುತ್ತಾ? ಇಲ್ಲ, ಯಾಕಂದರೆ ವೆಂಕಟೇಶ್ ನಾವು ಸ್ಟ್ಯಾಂಡ್ಸ್ ನೋಡಿಕೊಂಡ್ರೆ ಫೈನಲಲ್ಲಿ ತುಂಬ ಒಳ್ಳೆ ಪ್ರೊಜೆಕ್ಷನ್ ಇದೆ. ಪ್ಲೇ ಆಫ್ಸಲ್ಲೂ ತುಂಬ ನಾವು KKR ಮತ್ತು SRH KKR ಫೈನಲ್ ನೋಡಿದ್ವಿ. ಅವ್ರು 113 ಚೇಸ್ ಕೊಟ್ಟರು ಅವ್ರು 50 ಸ್ಕೋರ್ ಮಾಡ್ತಾರೆ. ಅದಕ್ಕೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ಸಾಲ್ಟ್ ಸ್ವಲ್ಪ ಬ್ರೇಕ್ ಬಂದಿದೆ, ಇಂಜುರಿ ಆಗಿದೆ, ಬ್ರೇಕ್ ಬಂದಿದೆ, ಅಷ್ಟು ಟಚ್ ಇರಲ್ಲ. ವೆಂಕಟೇಶ್ ಅಯ್ಯರ್ನ ಆಡಿಸಿದ್ರು ಒಳ್ಳೇದು ಅನ್ಕೊ. ಯಾಕಂದರೆ ಮೊನ್ನೆ ಫಾರ್ಮಲ್ಲಿ ನೋಡಿದ್ವಿ ರಬಾಡಾಗೆ ಹೆಂಗೆ ಮುಂದೆ ಸ್ಟೆಪ್ ಔಟ್ ಆಗಿಬಿಟ್ಟು ಗುದ್ಬಿಟ್ಟು ಹೊಡೆದ್ರು. ಒಂದು ಹಂಗೆ ಆಡ್ತಾರೆ ಅಲ್ಲ, ಲೈಕ್ ವೆಂಕಟೇಶ್ ಅಯ್ಯರೇ ಒಳ್ಳೆ ಚಾಯ್ಸ್ ಅನಿಸುತ್ತೆ. ಇಲ್ಲ, ಶಫರ್ಡ್ ಆಡಲಿ. ನಾವು ನೋಡಿದ್ದೀವಿ ಅಹಮದಾಬಾದಲ್ಲಿ ಲಾಸ್ಟ್ ಶ್ರೇಯಸ್ ಅಯ್ಯರ್ ವಿಕೆಟ್, ಆ ವಿಕೆಟೇ ಒಂದೇ ಸಾಕು. RCB ಫಸ್ಟ್ ಟೈಟಿಲ್ ವಿನ್ ಆಗಬೇಕಂದ್ರೆ ಶ್ರೇಯಸ್ ಅಯ್ಯರ್ ವಿಕೆಟ್ ತುಂಬ ಕ್ರೂಷಿಯಲ್ ಆಗಿತ್ತು. ಆ ಸಿಚುವೇಷನಲ್ಲಿ ನಮ್ಗೆ ವಿಕೆಟ್ ಎತ್ಕೊಂಡು ಕೊಡ್ತಾರೆ. ಲೈಕ್ ಫೈನಲಲ್ಲೂ ಒಂದು 2 ಸಿಕ್ಸಸ್ ಸ್ಕೋರ್ ಮಾಡ್ತಾರೆ. ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಫೈನಲಲ್ಲೂ ಆಡೋದು. ಎಸ್, ನಾಳೆ RCB ಮತ್ತು ಗುಜರಾತ್ ಒಂದು ಹೈ ವೋಲ್ಟೇಜ್ ಫೈನಲ್ ಮ್ಯಾಚು. ಸೊ ಯಾವ ಟೀಮ್ ವಿನ್ ಆಗ್ಬೋದು? ಪಕ್ಕ ನಮ್ಮ RCBನೇ. ಎಷ್ಟು ಸ್ಕೋರ್ ಬರ್ಬೋದು ಮ್ಯಾಮ್ ನಾಳೆ RCBದು? ಹೇಳೋಕ್ಕಾಗಲ್ಲ, ಬಟ್ ಮ್ಯಾಚ್ ನೋಡ್ತೀನಿ. ಎಲ್ಲ ಮ್ಯಾಚಸ್ ನೋಡಿದ್ದೀರಾ? ಎಲ್ಲ ನೋಡಿದ್ದೀನಿ. ನಮ್ಮ RCBನೇ ಪಕ್ಕ ಗೆಲ್ಲೋದು. ಆಲ್ ದಿ ಬೆಸ್ಟ್ RCB ಆ್ಯಂಡ್ ಟೀಮ್. ಓಕೆ, ಯಾರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು ಮ್ಯಾಮ್ ನಾಳೆ? ವಿರಾಟ್ ಕೊಹ್ಲಿ. ಎಷ್ಟು ಸ್ಕೋರ್ ಮಾಡ್ಬೋದು ಇಂಡಿವಿಜುವಲ್ ಆಗಿ? 50, 70? ಅವ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಬಟ್ ನಾಳೆ ಎಲ್ಲರೂ ಕುತ್ಕೊಂಡು ನೋಡಲೇಬೇಕು. ಎಲ್ಲರೂ ನೋಡಲೇಬೇಕು. ನಾಳೆ ಪಕ್ಕ ವಿನ್ ಆಗುತ್ತೆ. ಪಕ್ಕ. ಗುಜರಾತ್ ಕೂಡ ಒಳ್ಳೆ ಸ್ಟ್ರಾಂಗ್ ಟೀಮ್ ಇದೆ. ಇಲ್ಲ, ನಮ್ಮ RCBನೇ ವಿನ್ ಆಗೋದು. ಓಕೆ, ವಿನ್ ಆದರೆ ಏನಾದರೂ ಸೆಲೆಬ್ರೇಷನ್ ಮಾಡಲಿಕ್ಕೆ ರೆಡಿ ಆಗಿದ್ದೀರಾ? ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ?
ಬೆಂಗಳೂರು ಹೇಗಿರುತ್ತೆ ನಾಳೆ ವಿನ್ ಆದರೆ ಅಂತ ನೈಟು? ಎಲ್ಲರೂ ನೆಕ್ಸ್ಟ್ ಲೆವೆಲ್ ಪೀಕಲ್ಲಿ ಇರ್ತಾರೆ ಎಲ್ಲ ನಾಳೆ.